ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಎಲ್ರಿಗೂ ಗೊತ್ತಿದೆ. ಡಿಸ್ಟ್ರಿಬ್ಯೂಷನ್ ತುಂಬಾ ಹಳೇದಾಗಿ ಮಾಡ್ತಾ ಇದೀವಿ. 2010-11 ಅಲ್ಲಿ ತುಂಬಾ ಸಿನಿಮಾಗಳು ಮಾಡ್ತಾ ಇದೀವಿ. ತುಂಬಾ ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ. ಕಾಟೇರ ತುಂಬಾ ವಿಶೇಷವಾದ ಸಿನಿಮಾ ನನಗೆ. ಯಾಕೆಂದ್ರೆ ಒಂದು ಡಿಸ್ಟ್ರಿಬ್ಯೂಷನ್ ವಾಪಸ್ ಬರ್ಬೇಕಾದ್ರೆ ತುಂಬಾ ಒಂದು ದೊಡ್ಡ ಸಿನಿಮಾ ಮೂಲಕ, ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮೂಲಕ ಬರೋಣ ಅಂತ ಆಸೆ ಪಟ್ವಿ. ಆ ತರಾನೇ ಆಗಿದೆ. ಸಿನಿಮಾ ರಿಲೀಸ್ ಬಿಫೋರೇ ಒಂದು ತುಂಬಾ ಒಳ್ಳೆ ಕಾನ್ಫಿಡೆಂಟ್ ಇತ್ತು ಸಿನಿಮಾ ಮೇಲೆ. ದರ್ಶನ್ ಸರ್ ಟ್ರೇಲರ್ ನೋಡೋದಾಗ್ಲೇ ಗೊತ್ತಾಗುತ್ತೆ ಇದು ಒಂದು ಹೊಸ ತರದ ಸಿನಿಮಾ. ಒಂದು ದರ್ಶನ್ ಸರೇ ಹೊಸ ತರದ್ದಾಗಿ ಕಾಣಿಸ್ತಾ ಇದ್ರು ಈ ಸಿನಿಮಾದಲ್ಲಿ. ತುಂಬಾ ವರ್ಷಗಳ ಮೇಲೆ ಒಂದು ಹಳ್ಳಿ ಸಿನಿಮಾ ಸರ್ ಮಾಡಿದ್ರು. ಒಂದು ಡೆಫಿನೆಟ್ ಆಗಿ ಒಂದು ಕಾನ್ಫಿಡೆಂಟ್ ಅಂತ ಇತ್ತು, ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತುಂಬಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇಡೀ ತಂಡಕ್ಕೆ ಶುಭಾಶಯಗಳು. ತರುಣ್ ಸರ್ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಸರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾ ಇದು ಕಾಟೇರದಲ್ಲಿ. ನಾನು ಹೈದರಾಬಾದ್ ಕರ್ನಾಟಕ 5 ಡಿಸ್ಟಿಕ್ ಬರುತ್ತಲ್ಲಿ, ರಾಯಚೂರು, ಬೀದರು, ಗುಲ್ಬರ್ಗ ಅಂಡ್ ಕೊಪ್ಪಳ, ಯಾದಗಿರಿ. ನನಗೆ ಈ 3 ದಿನದಲ್ಲಿ ಅಲ್ಟಿಮೇಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಕೊಟ್ಟಿದೆ. ನಾವೇನು ರಾಕ್ಲೈನ್ ಸರ್ಗೆ ಅಮೌಂಟ್ ಅಂತ ಕೊಟ್ಟಿದೀವಿ, ಆ ಅಮೌಂಟ್ 1 ವೀಕ್ ಅಲ್ಲೇ ಕವರ್ ಆಗುತ್ತೆ. 2ನೇ ವಾರ ಲಾಭದಲ್ಲೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್. ಎಲ್ರಿಗೂ ಒಳ್ಳೇದಾಗ್ಲಿ. ದರ್ಶನ್ ಸರ್ಗೆ ಅದ್ಭುತವಾದಂತ ಒಂದು ಓಪನಿಂಗ್ ಇದ್ದೇ ಇರುತ್ತೆ ಎಲ್ಲ ಸಿನಿಮಾದಲ್ಲಿ. ಅದು ಮೀರಿ ಈ ಸಿನಿಮಾದಲ್ಲಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಚಿತ್ರೋದ್ಯಮ ಪರವಾಗಿ, ತಂಡದ ಅಭಿಮಾನ ಪರವಾಗಿ ದರ್ಶನ್ ಅವರ ಸರಳತೆ ನಮಗೆ ಗೊತ್ತಾಯಿತು. ಇದ್ರ ಬಗ್ಗೆ ಬಹಳ ಮಾತಾಡಿದ್ದೀನಿ. ನೀನಾಕು ಲ್ಯಾಂಡ್ ಇದ್ದಾರೆ ಅಂತ ಒಂದು ಹೃದಯ ಶ್ರೀಮಂತಿಗಳ ನಟ ಕಂಡಿದ್ದಾರೆ ನನಗೆ. ಇದರಿಂದ ಬಹಳಷ್ಟು ನಾನು ಎಚ್ಚರವಾದ ಕೆಲಸಗಳನ್ನು ನಾನು ಡಾಕ್ಟರ್ ರಾಜ್ಕುಮಾರ್ ತದನಂತರ ತಮ್ಮ ಕ್ಲೈಮ್ಯಾಕ್ಸ್ ಆಕ್ಟಿಂಗ್ ಮಾತ್ರ ಸರ್ ಸೂಪರ್. ನಿಮ್ ಹೃದಯ ನಂಗೆ ಇದೆ. ನಾವು ಬಹಳಷ್ಟು ತುಂಬಾ ಒಳ್ಳೆ ಆಸೆಯಿಂದ, ಖುಷಿಯಿಂದ ನಾವೆಲ್ಲರೂ ಬಂದು ಸಕ್ಸಸ್ ಆಗಿ ರಾತ್ರಿ ವೆಂಕಟೇಶ್ವರ ಕೊಟ್ಟಿದ್ದಾರೆ. ಇಂಥ ಸಿನಿಮಾ ಕೊಟ್ಟಿದ್ದಕ್ಕೆ ನಂಗೆ ಬಹಳ ಖುಷಿಯಾಗಿದೆ. ಈ ಪಿಕ್ಚರ್ ಕರ್ನಾಟಕದಲ್ಲಿ ಕಾಂತಾರ ಆದ್ಮೇಲೆ ಕಾಟೇರನ ಸಕ್ಸಸ್ ಆಗುತ್ತೆ, ಕಾಟೇರ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಕ್ಲೈನ್ ಸಾಗರ್ ಇಡೀ ತಂಡಕ್ಕೆ ಒಳ್ಳೆಯದಾದ ಹಾರೈಸ್ತೀನಿ, ಆಚರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.